ಆಯಾ ಮಗ ಸಿಕ್ಕಿದ್ನೋ ಇಲ್ವೋ, ಆ ಅಟ್ಟಿ ಒಳಗೆ ಇವ್ರು ಹೋದ್ರೋ ಇಲ್ವೋ ಒಂದು ತಿಳಿವಲ್ದಲ್ಲ. ಯಾವುದಕ್ಕೂ ಒಂದ್ಸಲ ತ್ರಿವಿಕ್ರಮ್ಗೆ ಫೋನ್ ಮಾಡ್ತೀನಿ. ಹೇಳಿ ಮೇಡಮ್. ಪಲ್ಲವಿ ಲಗ್ನದ ಮನೆಯಲ್ಲೇ ಇದ್ದಾಳೇನೋ? ಇರ್ತಾಳೆ. ಯಾಕೆ? ಆಯಾ ಮಗನ್ನ ಕರ್ಕೊಂಡು ಬರೋಕ್ಕೆ ನಮ್ಮ ಮಂದಿನ ಕಳಿಸಿದ್ದೆ, ಯಾರೂ ಫೋನ್ ತೆಗಿತಾ ಇಲ್ಲ. ಅದಕ್ಕೆ ಅನುಮಾನ ಬಂತು, ಆ ಪಲ್ಲವಿ ಏನಾದರೂ ಮಧ್ಯದಲ್ಲಿ ಆಟ ಆಡಿಯಾಳ ಅಂತ. ಇಲ್ಲ ಮೇಡಮ್, ಇಲ್ಲಿ ಶಾಸ್ತ್ರದಲ್ಲಿ ಬ್ಯುಸಿ ಇದ್ದಾರೆ. ಸರಿ, ಆ ಪಲ್ಲವಿ ಏನೇ ಮಾಡಿದ್ಲು ವಿಕ್ರಾಂತ್ ಹತ್ರ ಹೇಳೇ ಹೇಳ್ತಾಳೆ. ನೀ ಹೆಂಗಾದರೂ ಮಾಡಿ ವಿಷಯ ತಿಳ್ಕೊಂಡು ನನಗೆ ಹೇಳ. ಸರಿ ಸರಿ. ಮೈನಾ ಅವರೇ, ಅಲ್ಲಿ ಏನಾಗ್ತಿದೆ? ಅಲ್ಲೆಲ್ಲರೂ ಸೇಫ್ ಆಗಿದ್ದಾರಾ ಇಲ್ವಾ? ಹಾ ಸರ್, ಮೇಡಮ್ ಅವ್ರು ಅಲ್ಲಿಗೆ ಏನಾದ್ರೂ ಬರದೆ ಹೋಗಿದ್ರೆ ತೊಂದ್ರೆಲ್ ಸಿಕ್ಕಾಕೋತಿದ್ರು. ಮೇಡಮ್ ಅವರು ದೇವ್ರು ಬಂದಾಗ ಬಂದ್ರು ನೋಡಿ. ವಾಟ್? ಅಲ್ಲಿಗೆ ಪಲ್ಲವಿ ಅವ್ರು ಬಂದಿದ್ರಾ? ಏನ್ ಹೇಳ್ತಿದ್ದೀರಾ ನೀವು? ಹೌದು ಸರ್, ಆಯಾ ಅವ್ರ ಮಗಂಗೆ ದಿನಸಿ ತರಕ್ಕೆ ಅಂತ ಬಂದಿದ್ದಾಗ ಭೀಮಾಂಬಿಕಾ ಕಡೆಯವರು ಅವ್ರ ಬೆನ್ನಿಗೆ ಬಿದ್ದಿದ್ರು. ಓ ಮೈ ಗಾಡ್! ಅಂದ್ರೆ ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನೋ ವಿಷಯ ಭೀಮಾಂಬಿಕಾ ಗೊತ್ತಾಗೋಯ್ತಾ? ಆ ಭೀಮಾಂಬಿಕಾ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಲಾ? ಇಲ್ಲ ಇಲ್ಲ, ಹಂಗೇನೂ ಇಲ್ಲ. ಅದೇ ಟೈಮ್ಗೆ ಪಲ್ಲವಿ ಮೇಡಮ್ ಅವ್ರು ಬಂದು ಎಲ್ರೂ ಸರಿಯಾಗಿ ಹೊಡೆದು ಎಲ್ಲರನ್ನೂ ಕಾಪಾಡವ್ರೆ. ಮೈನವ್ರೆ, ಒಂದ್ ನಿಮಿಷ, ಪಲ್ಲವಿ ಅವರು ಕಾಲ್ ಮಾಡ್ತಿದ್ದಾರೆ, ಅವ್ರನ್ನು ಕಾನ್ಫರೆನ್ಸಿಗೆ ತಗೋತೀನಿ. ಪಲ್ಲವಿ ಅವರೇ, ಒಂದ್ ನಿಮಿಷ. ಪಲ್ಲವಿ ಅವರೇ, ಏನಿದು? ನೀವ್ ಯಾಕೆ ಅಲ್ಲಿಗೆ ಹೋಗಕ್ ಹೋದ್ರಿ? ಆಯಾ ಫೋನ್ ಮಾಡಿದ್ರು. ಭೀಮಾಂಬಿಕಾ ಅವ್ರಿಗೆ ಅನುಮಾನ ಬಂದಿದೆ, ನನ್ನನ್ನ ವಾಡೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ನನಗೆ ಕ್ಲಿಯರ್ ಆಯ್ತು. ಖಂಡಿತ ಭೀಮಾಂಬಿಕಾ ಅವರು ಅವ್ರ ಕಡೆ ಇರೋ ರೌಡಿಗಳನ್ನ ಆಯಾ ಮಗ ಇರೋ ಜಾಗಕ್ಕೆ ಕಳಿಸ್ತಾರೆ ಅಂತ. ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಮದ್ವೆ ಮನೆಯಿಂದ ಸೀದಾ ಹೊರಟ್ಬಿಟ್ಟೆ. ಆದ್ರೆ ಅವ್ರನ್ನೆಲ್ಲ ಕಾಪಾಡ್ದೆ ವಿಕ್ರಾಂತ್ ಅವ್ರೆ. ಸರ್, ಮೇಡಮ್ ಅವರು ಅದೇನ್ ಸಖತ್ತಾಗಿ ಫೈಟ್ ಮಾಡಿದ್ರು ಅಂತೀರಾ? ನಿಜವಾಗ್ಲೂ ನಿಮ್ ಹುಡುಗಿಗೆ ಸಾನೆ ಧೈರ್ಯ ಐತೆ. ಇದಕ್ಕೆ ಧೈರ್ಯ ಅನ್ನಲ್ಲ, ಬಂಡ ಧೈರ್ಯ ಅಂತಾರೆ. ವಿಕ್ರಾಂತ್ ಅವ್ರೆ, ಮತ್ತಿನ್ ಏನು ಪಲ್ಲವಿ ಅವರೇ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಅಟ್ಲೀಸ್ಟ್ ನನ್ಗೊಂದು ಮಾತಾದ್ರೂ ತಿಳಿಸ್ಬೋದಾಗಿತ್ತಲ್ವಾ? ಹೇಳೋ ಅಷ್ಟೆಲ್ಲ ಟೈಮ್ ಇರ್ಲಿಲ್ಲ ವಿಕ್ರಾಂತ್ ಅವ್ರೆ. ನಾನ್ ಹೋಗೋದು ಸ್ವಲ್ಪ ಲೇಟ್ ಆಗಿದ್ರು ಆ ಹೆಣ್ಮಕ್ಳನ್ನ ಆಯಾ ಮಗನ್ನ ಭೀಮಾಂಬಿಕಾ ಕಡೆಯವರು ಎಳ್ಕೊಂಡು ಹೋಗ್ತಿದ್ರು. ಸರಿ, ಇವಾಗ ಅವರೆಲ್ಲ ಎಲ್ಲಿದ್ದಾರೆ? ಸರ್, ಅವರೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರೇ. ಪೊಲೀಸ್ ಸ್ಟೇಷನ್ ಅಲ್ಲ? ಯಾಕೆ? ಎಲ್ಲೇ ಬಚ್ಚಿಟ್ರು ಭೀಮಾಂಬಿಕಾ ಕಡೆಯವರು ಬೆನ್ ಬೀಳ್ತಾರೆ. ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿದ್ರೆ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಅರೆಸ್ಟ್ ಮಾಡೋ ತರ ಕರ್ಕೊಂಡು ಹೋಗಕ್ ಹೇಳಿದ್ದೀನಿ. ಪಲ್ಲವಿ ಅವರೇ, ನೀವ್ ಎಂತ ಕೆಲಸ ಮಾಡ್ಬಿಟ್ರಿ? ಯಾಕೆ, ಏನಾಯ್ತು? ಮತ್ತಿನ್ನೇನು, ಆ ಭೀಮಾಂಬಿಕಾ ಇನ್ಫ್ಲೂಯೆನ್ಸ್ ಎಲ್ಲಾ ಕಡೆ ಹೇಗಿದೆ ಅಂತ ನಿಮ್ಗೆ ಗೊತ್ತಲ್ವಾ? ಇನ್ ಕೇಸ್ ಅವರೆಲ್ಲ ಹೊರಗ್ ಬಂದ್ರೆ ಎಲ್ಲ ಕೇಸು ಮುಚ್ಚ ಹೋಗುತ್ತೆ. ನಿಮ್ಗೆ ಸಾಕ್ಷಿ ಅಂತ ಏನು ಉಳಿಯೋದಿಲ್ಲ. ಹಾಗೆಲ್ಲ ಅವ್ರು ಸುಲಭವಾಗಿ ಹೊರಗಡೆ ಬರೋದಿಲ್ಲ ವಿಕ್ರಾಂತ್ ಅವ್ರೆ. ನಾನು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಇವ್ರನ್ನ ಆಚೆ ಕಳಿಸ್ಬಾರ್ದು ಅಂತ. ಅಲ್ಲ, ನೀವ್ ಹೇಳಿದ ತಕ್ಷಣ ಅವರೆಲ್ಲ ನಿಮ್ ಮಾತು ಕೇಳ್ತಾರೆ ಅಂತ ಅನ್ಕೊಂಡಿದ್ದೀರಾ? ಈ ಊರಲ್ಲಿ ನಡೆಯೋದು ಭೀಮಾಂಬಿಕಾ ಹೇಳೋ ಮಾತುಗಳು ಮಾತ್ರ. ಸ್ವಲ್ಪ ಯಾಮಾರಿದ್ರು ಎಲ್ರ ಜೀವಕ್ಕೂ ಅಪಾಯ ಆಗತ್ತೆ. ಅಯ್ಯಯ್ಯೋ, ಇವಾಗ ಏನ್ ಮಾಡೋದು ಹಾಗಿದ್ರೆ? ಸರಿ, ಬನ್ನಿ, ನಾವ್ ಈಗ್ಲೇ ಹೋಗೋಣ, ಅವ್ರೆಲ್ರನ್ನೂ ಸೇವ್ ಮಾಡೋಣ. ಇವಾಗ್ಲಾ? ಆಗ್ಲೇ ಗೌರಿ ಪೂಜೆ ನಡೀತಿತ್ತು. ಬೇರೆ ಯಾವ್ದೋ ಹುಡುಗಿಗೆ ಮುಖಕ್ಕೆ ಮುಸ್ಕ್ ಹಾಕಿ ಕೂರ್ಸ್ಬಿಟ್ಟು ಹೋಗಿದ್ದೆ ನಾನು. ಈ ಶಾಸ್ತ್ರದಲ್ಲಾದ್ರೂ ನನ್ ಮುಖ ತೋರಿಸ್ಲೇಬೇಕು ವಿಕ್ರಾಂತ್ ಅವ್ರೆ.
ಇಲ್ಲ ಆದ್ರೆ ಎಡವಟ್ಟಾಗ್ಬಿಡುತ್ತೆ. ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡುಮ, ನೀವು ನಿಮ್ ಪಾಡಿಗೆ ಶಾಸ್ತ್ರನ ಮಾಡಿ, ನಾನ್ ಹೋಗಿ ಅವ್ರನ್ನ ಕಾಪಾಡ್ತೀನಿ. ಮೈನವ್ರೆ ನೀವಾ? ಅಲ್ಲ, ನೀವಿರೋ ಕಂಡೀಷನ್ ಅಲ್ಲಿ ನೀವು ಹೇಗೆ ಹೋಗ್ತೀರಾ? ನಾನು ಎಲ್ಗೂ ಹೋಗಕ್ಕಿಲ್ಲ ಸರ್. ಅಪ್ಪಿ ತಪ್ಪಿ ಅವ್ರೇನಾದ್ರೂ ಸ್ಟೇಷನ್ ಇಂದ ಹೊರಗೆ ಬಂದ್ರೆ ನಾನು ನಿಮಗ್ ಮಾಹಿತಿ ಕೊಡ್ತೀನಿ. ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನು ಹೆಂಗಾದ್ರೂ ಮಾಡಿ ಆ ಭೀಮಾಂಬಿಕಾ ಇರೋ ಜಾಗಕ್ಕೆ ತಲುಪದೆ ಇರೋ ತರ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಸರಿ, ಹಾಗಾದ್ರೆ ನಾವೆಲ್ಲ ಒಂದೇ ಕಡೆ ಮೀಟ್ ಮಾಡೋಣ. ಅವ್ರೇನಾದ್ರೂ ಆಪತ್ತಲ್ಲಿ ಸಿಕ್ಕಾಕೊಂಡ್ರೆ ಹೇಗ್ ಸೇವ್ ಮಾಡೋದುದ್ದ ಡಿಸ್ಕಸ್ ಮಾಡೋಣ. ಸರಿ, ನಾನು ಈಗಲೇ ಹೊರಡ್ತೀನಿ, ನೀವು ಹೊರಡಿ. ಯಾವುದೇ ಕಾರಣಕ್ಕೂ ಈ ಸಲ ಭೀಮಾಂಬಿಕಾ ಅವರು ತಪ್ಪಿಸ್ಕೊಳಕ್ ಬಿಡಬಾರ್ದು. ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಪಲ್ಲವಿ ಅವರೇ. ಯಾಕೆಂದ್ರೆ ಈಗಾಗಲೇ ಅವ್ರ ವಿರುದ್ಧವಾಗಿ ನಮ್ಮ ಹತ್ರ 12 ಸಾಕ್ಷಿಗಳಿದಾವೆ. ಹಾಗಿದ್ರೆ ಈ ಸರ್ತಿ ಭೀಮಾಂಬಿಕಾ ಒಳಗ್ ಹೋಗೋದು ಗ್ಯಾರಂಟಿ. ನೀವು ನನ್ನ ಕುತ್ತಿಗೆಗೆ ತಾಳೆ ಕಟ್ಟೋ ಅಷ್ಟರಲ್ಲಿ ಆ ಭೀಮಾಂಬಿಕಾನ ಅರೆಸ್ಟ್ ಮಾಡಿಸ್ತೀನಿ. ಅದೆಷ್ಟು ಹೆತ್ತು ಹೊಟ್ಟೆಗೆ ಕೊಳ್ಳಿ ಇಟ್ಟಿದ್ದಾಳೋ ಏನೋ. ಮಾಡ್ಲೇಬೇಕು ಮೇಡಮ್ ಅವರೇ. ನಾನೊಂದ್ ಮಗುಗೆ ಜನ್ಮ ಕೊಡಕ್ ಹೊರಟಿದ್ದೀನಿ. ನನ್ ಮಗು ಇಂಥ ಕ್ರೂರವಾಗಿರೋ ಪ್ರಪಂಚಕ್ಕೆ ಬರ್ತೈತೆ ಅಂತ ನೆನೆಸ್ಕೊಂಡ್ರೇನೆ ನಂಗೆ ಭಯ ಆಯ್ತೈತೆ. ಪ್ರಪಂಚ ಕ್ರೂರವಾಗಿಲ್ಲ ಮೈನವ್ರೆ, ಆದರೆ ಈ ಪ್ರಪಂಚದಲ್ಲಿರೋ ಒಂದಷ್ಟು ಜನಗಳು ಮಾತ್ರ ತುಂಬಾ ಕ್ರೂರ. ಅಂತ ಹುಳುಗಳನ್ನ ಹೊಸ್ಕಾಕಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಆ ಹುಳುಗಳನ್ನ ಹೊಸ್ಕಾಕೋ ಕೆಲಸನೇ ನಾನು ಮತ್ತೆ ಪಲ್ಲವಿಯವ್ರು ಮಾಡ್ತಿರೋದು. ನಿಮ್ ಈ ಒಳ್ಳೆ ಕೆಲ್ಸಕ್ಕೆ ನಾನು ಕೈ ಜೋಡಿಸ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಲ್ಲರೂ ಸೇರಿ ಅವ್ರನ್ನ ಕಾಪಾಡುಮ. ಆ ಭೀಮಾಂಬಿಕನ ಬಿಡ್ಲೇಬಾರ್ದು, ಒಳಗಾಕ್ಸೋಣ. ಸರಿ ಸರ್. ಸರಿ ಮೇಡಮ್ ಅವರೇ. ಹೋಗೋರ್ ಸುದ್ದಿ ಇಲ್ಲ ಅಂದ್ರ ಆಯಾ ಮಗ ಸಿಕ್ಕಿಲ್ಲೇನು? ಏನಾದ್ರೂ ಮಾಹಿತಿ ಸಿಕ್ತೇನೋ? ಮೇಡಮ್ ಅವರೇ, ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ. ಏನಾತ? ಆಯಾ ಮಗ ನಮ್ಮ ಸ್ಟೇಷನ್ದಾಗ ಅದಾನ್ರಿ.